2024-25ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಪಾವಗಡ ತಾಲೂಕಿನಲ್ಲಿ ಹೆಚ್ಚಾಗಿ ಮಳೆ ಬಂದಂತಹ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳು ಹಾನಿಗೊಳಗಾಗಿರುವುದರಿಂದ ಬೆಳೆ ಹಾನಿ ಪರಿಹಾರಕ್ಕೆ ಸಂಬಂಧಿಸಿದಂತೆ ಬೆಳೆ ಹಾನಿಯಾದ 20 ರೈತರ ಪಟ್ಟಿಯನ್ನ ತಹಸೀಲ್ದಾರ್ ಗ್ರಾಮ ಪಂಚಾಯಿತಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸೆಪ್ಟೆಂಬರ್ 3ರಂದು ಪ್ರಕಟಿಸಲಾಗಿದೆ. ಈ ಪಟ್ಟಿಗೆ ಸಂಬಂಧಿಸಿದಂತೆ ಆಕ್ಷೇಪಣೆಗಳಿದ್ದಲ್ಲಿ ಸಂಬಂಧಿಸಿದ ತಹಸೀಲ್ದಾರ್ ತೋಟಗಾರಿಕೆ ಇಲಾಖೆಗಳ ತಾಲೂಕು ಕಚೇರಿಗಳಿಗೆ 7 ದಿನಗಳೊಳಗಾಗಿ ಸಲ್ಲಿಸಬೇಕು. ಜೊತೆಗೆ ಪಟ್ಟಿಯಿಂದ ಯಾರಾದರೂ ಬಿಟ್ಟು ಹೋದಲ್ಲಿ ಅವರು ಸೂಕ್ತ ದಾಖಲೆಗಳೊಂದಿಗೆ ಮೇಲಿನ ಅಧಿಕಾರಿಗಳನ್ನು ಸಂಪರ್ಕಿಸಬೇಕೆಂದು ಪಾವಗಡ ತಹಸೀಲ್ದಾರ್ ಹಾಗೂ ತಾಲೂಕು ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷ ಡಿಎನ್ ವರದರಾಜು ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಜಾನಕಿರಾಮ್, ಗ್ರೇಡ್ 2 ತಹಸೀಲ್ದಾರ್ ಎನ್ ಮೂರ್ತಿ, ತೋಟಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕ ವಿಶ್ವನಾಥ್ ಗೌಡ ಹಾಜರಿದ್ದರು. 2024-25ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ದಿನಾಂಕ 26/8/2024 ಏನು ಮಳೆ ಬಂತು ಆ ಸಮಯದಲ್ಲಿ ನಮ್ಮ ಪಾವಗಡ ತಾಲೂಕಿನಲ್ಲಿ ಸ್ವಲ್ಪ ಹೆಚ್ಚಿಗೆ ಮಳೆ ಬಂತು. ಆ ಸಮಯದಲ್ಲಿ ನಮ್ಮ ತೋಟಗಾರಿಕಾ ಬೆಳೆಗಳು ಹಾನಿಯಾಗಿರುತ್ತವೆ. ಈ ಸಂಬಂಧಪಟ್ಟಂತೆ ನಮ್ಮದು ಒಟ್ಟು 20 ಫಲಾನುಭವಿಗಳಿಗೆ ಲಾಸ್ ಆಗಿದೆ ಅಂತ ಹೇಳಿ ನಮಗೆ ತೋಟಗಾರಿಕೆ ಇಲಾಖೆಗೆ ಮಾಹಿತಿ ಬಂದಿದೆ. ಅದರಂತೆ ನಾವು 20 ಜನಗಳ ಫಲಾನುಭವಿಗಳನ್ನು ನಾವು ಪಟ್ಟಿಯನ್ನು ಸಹ ಮಾಡಿದ್ದೀವಿ. ದಿನಾಂಕ 3/9/2024 ಮೊನ್ನೆ ಜಿಲ್ಲಾಧಿಕಾರಿಗಳು ಸಾರ್ವಜನಿಕ ಪ್ರಕಟಣೆ ಹೊರಡಿಸಿ ಸದರಿಯವರು ಇರುವ ಪಟ್ಟಿಯನ್ನು ಈಗಾಗಲೇ ನಾವು ಗ್ರಾಮ ಪಂಚಾಯಿತಿ, ಅನಂತರ ನಮ್ಮ ತಾಲೂಕು ಕಚೇರಿ, ಹಾರ್ಟಿಕಲ್ಚರ್ ಇಲಾಖೆ, ತೋಟಗಾರಿಕೆ ಇಲಾಖೆ ಎಲ್ಲ ಕಡೆಗಳಲ್ಲಿ ಪ್ರಚಾರಪಡಿಸಿದ್ದೀವಿ. ಅದರಲ್ಲಿ ಸಾರ್ವಜನಿಕರು ಅದನ್ನು ಒಮ್ಮೆ ಪರಿಶೀಲನೆ ಮಾಡ್ಕೋಬಹುದು. ನಾವೇನು ಪಟ್ಟಿ ಮಾಡಿದ್ದೀವಿ, ಪಟ್ಟಿಯಲ್ಲಿ ಇರೋಂಥ ಹೆಸರುಗಳು ಸರಿ ಇದ್ದಾವೆಲ್ಲ, ಹಾನಿಯಾಗಿದ್ದಾವೆ ಅಂತ ಪರಿಶೀಲನೆ ಮಾಡ್ಕೋಬಹುದು. ಅಕಸ್ಮಾತ್ ಅದರಲ್ಲಿ ಏನಾದರೂ ತೊಂದರೆ ಇದೆ 7 ದಿನಗಳ ಒಳಗಾಗಿ ನಮಗೆ ಅದಕ್ಕೆ ಅಬ್ಜೆಕ್ಷನ್ ಕೊಡ್ಬೋದು. ಅಬ್ಜೆಕ್ಷನ್ ಕೊಟ್ಟರೆ ನಾವು ಮತ್ತೆ ಅದನ್ನ ವೆರಿಫೈ ಮಾಡ್ತೀವಿ. ಏನು ಅಬ್ಜೆಕ್ಷನ್ ಇದೆ ಅಂತ ನಾವು ಮತ್ತೆ ಏನು ಆಲ್ರೆಡಿ ನಾವು 20 ಜನ ಏನು ಫಲಾನುಭವಿಗಳು ನಾವೀಗ ಪರಿಹಾರ ಕೊಡೋದಕ್ಕೆ ಎಂಟ್ರಿ ಮಾಡಿದ್ದೀವಿ. ಅಷ್ಟು ಜನಕ್ಕೂ ನಾವು ಪರಿಹಾರ ಕೊಡೋಕ್ಕೆ ಸಂಬಂಧಪಟ್ಟಂಗೆ ನಾವು ಕ್ರಮ ವಹಿಸ್ತೀವಿ ಅಂತ ಈ ಮೂಲಕ ಸಾರ್ವಜನಿಕರಿಗೆ ಪತ್ರಿಕಾ ಪ್ರಕಟಣೆ ಮೂಲಕ ತಿಳಿಸ್ತೇವೆ. ಅಕಸ್ಮಾತ್ ಇದರಲ್ಲಿ ಈ ಸಮಯದಲ್ಲಿ ಅಕಸ್ಮಾತ್ ಯಾರಾದರೂ ಕೈ ಬಿಟ್ಟು ಹೋಗಿದ್ದಲ್ಲಿ ಅವರು ಸಹ ಬಂದ್ಬಿಟ್ಟು ತಮ್ಮ ಅಹವಾಲನ್ನು ಸಲ್ಲಿಸಬಹುದು. ಅದನ್ನು ಸಹ ನಾವು ಪರಿಗಣನೆ ಮಾಡಿ ಮುಂದಿನ ನಾವು 7 ದಿವಸಗಳ ನಂತರ ಅದನ್ನು ಸಹ ನಾವು ಪರಿಗಣನೆ ಮಾಡಿ ಅವ್ರಿಗೂ ಸಹ ನಾವು ಪರಿಹಾರ ಕೊಡೋಕ್ಕೆ ನಾವು ಕ್ರಮ ವಹಿಸ್ತೀವಿ ಅಂತೇಳಿ ಈ ಮೂಲಕ ಪತ್ರಿಕಾ ಪ್ರಕಟಣೆ ಮೂಲಕ ಕೋರ್ತಾ ಇದ್ದೀವಿ.